ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್ನ ಮೊದಲನೇ ಲೆಕ್ಚರ್ಗೆ ನಿಮಗೆ ಸುಸ್ವಾಗತ. ನಾನು ಮ್ಯಾಥಮೆಟಿಕ್ಸ್ ಡಿಪಾರ್ಟ್ಮೆಂಟ್ನಿಂದ ಜಿತೇಂದರ್ ಕುಮಾರ್. ಮತ್ತು ಇವತ್ತು ನಾವು ಒಂದು ವೇರಿಯೇಬಲ್ನ ಡಿಫರೆನ್ಷಿಯಲ್ ಕ್ಯಾಲ್ಕ್ಯುಲಸ್ ಮೂಲಕ ರೋಲ್ಸ್ ಥಿಯರಂ ಬಗ್ಗೆ ಕಲಿಯಲಿದ್ದೇವೆ. ಇವುಗಳು ನಾವು ಇಂದು ಕವರ್ ಮಾಡುವ ವಿಷಯಗಳಾಗಿವೆ. ಆದ್ದರಿಂದ ರೋಲ್ಸ್ ಥಿಯರಂನಿಂದ ಪ್ರಾರಂಭಿಸೋಣ. ಮತ್ತು ಇದು ಮುಖ್ಯವಾದ ಮೂಲಭೂತ ಥಿಯರಂ ಆಗಿರುವುದರಿಂದ ನಾವು ಇದನ್ನು ವಿಸ್ತಾರವಾದ ಪ್ರೂಫ್ ಜೊತೆಗೆ ಪರಿಶೀಲಿಸಿ ನೋಡೋಣ, ಏಕೆಂದರೆ ಇತರೆ ಬೇರೆ ಫಲಿತಾಂಶಗಳಿಗೆ ಇದನ್ನು ಉಪಯೋಗಿಸಲಾಗುತ್ತದೆ ಮತ್ತು ಇತರೆ ಲೆಕ್ಚರ್ಗಳಲ್ಲೂ ಮತ್ತು ಕೆಲವು ಉದಾಹರಣೆಗಳಲ್ಲೂ ಉಪಯೋಗಿಸುತ್ತೇವೆ. ಹಾಗಾದರೆ ರೋಲ್ಸ್ ಥಿಯರಂ ಎಂದರೇನು? ರೋಲ್ಸ್ ಥಿಯರಂ ಎಂದರೆ ಸಿಂಗಲ್ ವೇರಿಯೇಬಲ್ನ ಎಫ್ ಫಂಕ್ಷನ್ ಕ್ಲೋಸ್ಡ್ ಇಂಟರ್ವಲ್ a b ನಲ್ಲಿ ಕಂಟಿನ್ಯೂವಸ್ ಆಗಿದ್ದರೆ ಮತ್ತು ಓಪನ್ ಇಂಟರ್ವಲ್ a b ನಲ್ಲಿ ಡಿಫರೆನ್ಷಿಯೇಬಲ್ ಆಗಿದ್ದರೆ a b. ಇದರ ಜೊತೆಗೆ ಮತ್ತೊಂದು ಕಂಡೀಷನ್ ಏನೆಂದರೆ a ಫಂಕ್ಷನ್ ವ್ಯಾಲ್ಯೂ ಇಸ್ ಈಕ್ವಲ್ ಟು b ಪಾಯಿಂಟ್ನಲ್ಲಿರುವ ಫಂಕ್ಷನ್ ವ್ಯಾಲ್ಯೂ ಆಗಿರುತ್ತದೆ ಮತ್ತು ಎರಡೂ ಎಂಡ್ ಪಾಯಿಂಟ್ಗಳಲ್ಲೂ ಫಂಕ್ಷನ್ ಒಂದೇ ವ್ಯಾಲ್ಯೂವನ್ನು ತೆಗೆದುಕೊಳ್ಳುತ್ತಿದೆ. ಈ ಸನ್ನಿವೇಶದಲ್ಲಿ ಥಿಯರಂ ಹೇಳುವುದೇನೆಂದರೆ ಓಪನ್ ಇಂಟರ್ವಲ್ a b ಯಲ್ಲಿ c ಅನ್ನೋ ಸಂಖ್ಯೆ ಇರುತ್ತದೆ, ಅಂದರೆ f c ಇಸ್ ಈಕ್ವಲ್ ಟು 0ಯಂತೆ. ಇದರ ಅರ್ಥ ಪಾಯಿಂಟ್ c ಇರುತ್ತದೆ, ಅಲ್ಲಿ ಟ್ಯಾಂಜೆಂಟಿನ ಸ್ಲೋಪ್ 0 ಆಗಿರುತ್ತದೆ. ನಾವು ಜಿಯೋಮೆಟ್ರಿಕಲ್ ಇಂಟರ್ಪ್ರಿಟೇಷನ್ ಅನ್ನು ನೋಡಿದರೆ ಈಗ ಈ ಫಂಕ್ಷನ್ ಅನ್ನು ಪರಿಗಣಿಸೋಣ. ಇದನ್ನು x ಆಕ್ಸಿಸ್ನಲ್ಲಿ y ಆಕ್ಸಿಸ್ನಲ್ಲಿ ಪ್ಲಾಟ್ ಮಾಡಲಾಗಿದೆ. ಇದು ಪಾಯಿಂಟ್ a ಆಗಿದ್ದು ಈ ಪಾಯಿಂಟ್ a ನಲ್ಲಿ ಫಂಕ್ಷನ್ ವ್ಯಾಲ್ಯೂ ಇಲ್ಲಿದೆ ಮತ್ತು ಅದೇ ವ್ಯಾಲ್ಯೂ ಅನ್ನು ಫಂಕ್ಷನ್ b ನಲ್ಲಿ ತೆಗೆದುಕೊಳ್ಳುತ್ತಿದೆ. ಹಾಗಾದರೆ ಫಂಕ್ಷನ್ ಎಲ್ಲಾ ಕಡೆ ಕಂಟಿನ್ಯೂವಸ್ ಮತ್ತು ಡಿಫರೆನ್ಷಿಯೇಬಲ್ ಆಗಿದೆ. ಹಾಗಾಗಿ ಈ ಥಿಯರಂ ಹೇಳೋದು ಏನೆಂದರೆ ಇಲ್ಲಿ ಕನಿಷ್ಠ ಪಕ್ಷ ಒಂದು ಪಾಯಿಂಟಾದರೂ ಇರುತ್ತದೆ ಅಲ್ಲಿ ಡೆರಿವೇಟಿವ್ ಕಣ್ಮರೆಯಾಗುತ್ತದೆ ಅಥವಾ ಟ್ಯಾಂಜೆಂಟ್ x ಆಕ್ಸಿಸ್ಗೆ ಪ್ಯಾರಲಲ್ ಆಗಿರುತ್ತದೆ, ಆಗ ಟ್ಯಾಂಜೆಂಟಿನ ಸ್ಲೋಪ್ 0 ಆಗಿರುತ್ತದೆ. ಇದರ ಅರ್ಥ ಇದು x ಆಕ್ಸಿಸ್ಗೆ ಪ್ಯಾರಲಲ್ ಆಗಿರುತ್ತದೆ. ಹಾಗಾದರೆ ಇಲ್ಲಿ ಈ a ಹತ್ತಿರ ಎಲ್ಲೋ x ಆಕ್ಸಿಸ್ಗೆ ಟ್ಯಾಂಜೆಂಟ್ ಪ್ಯಾರಲಲ್ ಆಗಿರೋದನ್ನು ಸ್ಪಷ್ಟವಾಗಿ ಗಮನಿಸಬಹುದು. ಈ ಸನ್ನಿವೇಶದಲ್ಲಿ ಇನ್ನು ಕೆಲವೊಂದು ಪಾಯಿಂಟ್ಗಳಿವೆ. ಒಂದನ್ನು ನಾನು ಇಲ್ಲಿ ನೋಡುತ್ತಿದ್ದೀನಿ, ಇಲ್ಲಿ ಟ್ಯಾಂಜೆಂಟ್ ಪುನಃ x ಆಕ್ಸಿಸ್ಗೆ ಪ್ಯಾರಲಲ್ ಆಗಿದೆ ಮತ್ತು ಇಲ್ಲಿ ಮತ್ತೊಂದು ಪಾಯಿಂಟ್ ಇದೆ, ಇಲ್ಲೂ ಟ್ಯಾಂಜೆಂಟ್ x ಆಕ್ಸಿಸ್ಗೆ ಪ್ಯಾರಲಲ್ ಆಗಿದೆ. ಆದರೆ ಥಿಯರಂ ಹೇಳೋ ಪ್ರಕಾರ ಟ್ಯಾಂಜೆಂಟ್ x ಆಕ್ಸಿಸ್ಗೆ ಪ್ಯಾರಲಲ್ ಆಗಿರುವ ಕನಿಷ್ಠ ಪಕ್ಷ ಒಂದು ಪಾಯಿಂಟಾದರೂ ಇರಬೇಕು. ಆದರೆ ಈ ನಿರ್ದಿಷ್ಟ ಸನ್ನಿವೇಶದಲ್ಲಿ ಟ್ಯಾಂಜೆಂಟ್ x ಆಕ್ಸಿಸ್ಗೆ ಪ್ಯಾರಲಲ್ ಆಗಿರುವ ಒಂದಕ್ಕಿಂತ ಹೆಚ್ಚು ಪಾಯಿಂಟ್ಗಳಿವೆ. ಆದ್ದರಿಂದ ನಾವು ಈಗ ಪುರಾವೆಯನ್ನು ನೋಡೋಣ. ಅದು ತುಂಬಾ ಸರಳವಾಗಿದೆ. ಆದ್ದರಿಂದ ನಾವೀಗ ಒಂದೊಂದೇ ಸ್ಟೆಪ್ ಅನ್ನು ನೋಡೋಣ. ಇಲ್ಲಿ ಫಂಕ್ಷನ್ ಮಿನಿಮಮ್ ಮತ್ತು ಮ್ಯಾಕ್ಸಿಮಮ್ ವ್ಯಾಲ್ಯೂ ತೆಗೆದುಕೊಳ್ಳುತ್ತದೆ ಎಂದು ಭಾವಿಸಿದರೆ ಈ ಇಂಟರ್ವಲ್ a b ಯಲ್ಲಿ ಮ್ಯಾಕ್ಸಿಮಮ್ ಅನ್ನು ದೊಡ್ಡ m ಆಗಿ ಮತ್ತು ಮಿನಿಮಮ್ ಅನ್ನು ಚಿಕ್ಕ m ಆಗಿ ಸೂಚಿಸಲಾಗಿದೆ. ಇದು ಗ್ಯಾರಂಟಿ ವ್ಯಾಲ್ಯೂ ಥಿಯರಂ ಮೂಲಕ ಗೊತ್ತಾಗುತ್ತದೆ, ಏಕೆಂದರೆ ಕ್ಲೋಸ್ಡ್ ಇಂಟರ್ವಲ್ನಲ್ಲಿ ಫಂಕ್ಷನ್ ಕಂಟಿನ್ಯೂಯಸ್ ಆಗಿದೆ. ಹಾಗಾಗಿ ಈ ಇಂಟರ್ವಲ್ನ ಒಂದು ಪಾಯಿಂಟಿನಲ್ಲಿ ಮ್ಯಾಕ್ಸಿಮಮ್ ಅಥವಾ ಮಿನಿಮಮ್ ಹಂತವನ್ನು ತಲುಪುತ್ತದೆ. ಆದ್ದರಿಂದ ಈಗ ನಾವು ಈ ಕೆಳಗಿನ ಪರಿಸ್ಥಿತಿಯನ್ನು ಪರಿಗಣಿಸೋಣ. ಒಂದು ನಿರ್ದಿಷ್ಟ ಸನ್ನಿವೇಶ ಕೇಸ್ 1, ಇಲ್ಲಿ m ಚಿಕ್ಕ nಗೆ ಸಮವಾಗಿದೆ. ಹಾಗಾದರೆ ಮ್ಯಾಕ್ಸಿಮಮ್ ವ್ಯಾಲ್ಯೂ ಮಿನಿಮಮ್ ವ್ಯಾಲ್ಯೂಗೆ ಸಮವಾಗಿದೆ. ಈಗ ಮತ್ತೆ ಇನ್ನೊಂದು ಸನ್ನಿವೇಶದ ಬಗ್ಗೆ ಯೋಚಿಸಿ, ಇಲ್ಲಿ ಫಂಕ್ಷನ್ಗೆ ಮ್ಯಾಕ್ಸಿಮಮ್ ಮತ್ತು ಮಿನಿಮಮ್ ವ್ಯಾಲ್ಯೂ ಸಮವಾಗಿದೆ. ಹಾಗಾಗಿ ಈ ಸನ್ನಿವೇಶದಲ್ಲಿ ಫಂಕ್ಷನ್ ವ್ಯಾಲ್ಯೂನಲ್ಲಿ ಯಾವುದೇ ಬದಲಾವಣೆ ಇಲ್ಲ ಅನ್ನೋದು ಸ್ಪಷ್ಟ. ಹಾಗಾಗಿ ಮಿನಿಮಮ್ ವ್ಯಾಲ್ಯೂ ಮ್ಯಾಕ್ಸಿಮಮ್ ವ್ಯಾಲ್ಯೂಗೆ ಸಮವಾಗಿದೆ. ಮೂಲತಃ ಇದನ್ನು ಪ್ಲಾಟ್ ಮಾಡೋದಾದರೆ ಇದು ಕಾನ್ಸ್ಟೆಂಟ್ ಫಂಕ್ಷನ್ ಆಗಿದೆ ಮತ್ತು ಇಂಥ ಸನ್ನಿವೇಶದಲ್ಲೇ ಮಿನಿಮಮ್ ವ್ಯಾಲ್ಯೂ ಮತ್ತು ಮ್ಯಾಕ್ಸಿಮಮ್ ವ್ಯಾಲ್ಯೂಗಳು ಸಮವಾಗಿರುವುದು. ಹಾಗಾಗಿ ಈ ನಿರ್ದಿಷ್ಟ ಸನ್ನಿವೇಶದಲ್ಲಿ fx ಕಾನ್ಸ್ಟೆಂಟ್ ಫಂಕ್ಷನ್ ಆಗಿದೆ ಮತ್ತು fx ಕಾನ್ಸ್ಟೆಂಟ್ ಫಂಕ್ಷನ್ ಆಗಿರೋದ್ರಿಂದ ನೀವು ಯಾವುದೇ ಪಾಯಿಂಟ್ ತೆಗೆದುಕೊಳ್ಳುವುದಾದರೂ ಡೆರಿವೇಟಿವ್ ಸ್ವಾಭಾವಿಕವಾಗಿ 0 ಆಗಿರುತ್ತದೆ. ಹಾಗಾದರೆ ಈ ಸನ್ನಿವೇಶದಲ್ಲಿ ಥಿಯರಂ ಪ್ರೂವ್ ಆಯಿತು. ಏನೆಂದರೆ m ಚಿಕ್ಕ nಗೆ ಸಮವಾಗಿದ್ದರೆ ಮ್ಯಾಕ್ಸಿಮಮ್ ಮಿನಿಮಮ್ಗೆ ಸಮವಾಗಿರುತ್ತದೆ ಫಂಕ್ಷನ್ ವ್ಯಾಲ್ಯೂ. ಹಾಗಾದರೆ ಈಗ ಎರಡನೇ ಸನ್ನಿವೇಶ ಏನೆಂದರೆ ಫಂಕ್ಷನ್ನ ಮ್ಯಾಕ್ಸಿಮಮ್ ವ್ಯಾಲ್ಯೂ ಫಂಕ್ಷನಿನ ಮಿನಿಮಮ್ ವ್ಯಾಲ್ಯೂಗೆ ಈಕ್ವಲ್ ಆಗಿ ಇಲ್ಲ. ಹಾಗಾದರೆ ಈ ಸನ್ನಿವೇಶಕ್ಕೆ ಸಂಬಂಧಪಟ್ಟ 3 ಸಂದರ್ಭಗಳನ್ನು ಅಥವಾ 3 ಪ್ರಕರಣಗಳನ್ನು ಪರಿಗಣಿಸಿ. ಮೊದಲನೆಯದು ಮ್ಯಾಕ್ಸಿಮಮ್ ವ್ಯಾಲ್ಯೂ ಎಂದು ಊಹಿಸೋಣ. ಈ ಸನ್ನಿವೇಶದಲ್ಲಿ ಫಂಕ್ಷನ್ ವ್ಯಾಲ್ಯೂ a ಮತ್ತು b ಗಿಂತ ಭಿನ್ನವಾಗಿರುವುದನ್ನು ನಾವು ಇಲ್ಲಿ ಸ್ಪಷ್ಟವಾಗಿ
ಗಮನಿಸಬಹುದು. ಥಿಯಮ್ ಆಧಾರದ ಮೇಲೆ ನಮ್ಮ ಊಹೆಯ ಪ್ರಕಾರ ಎ ಮತ್ತು ಬಿ ಯಲ್ಲಿ ಫಂಕ್ಷನ್ ವ್ಯಾಲ್ಯೂ ಸಮವಾಗಿರಬೇಕು. ಇಲ್ಲಿ ಫಂಕ್ಷನಿನ ಮ್ಯಾಕ್ಸಿಮಮ್ ವ್ಯಾಲ್ಯೂ ಎ ಮತ್ತು ಬಿ ಯಲ್ಲಿರುವ ಫಂಕ್ಷನ್ ವ್ಯಾಲ್ಯೂಗಿಂತ ಭಿನ್ನವಾಗಿದೆ ಅಂತ ಊಹಿಸೋಣ. ಎರಡನೇ ಸನ್ನಿವೇಶದಲ್ಲಿ ನಾವು ಮಿನಿಮಮ್ ವ್ಯಾಲ್ಯೂ ಎ ಮತ್ತು ಬಿ ಯಲ್ಲಿರುವ ಫಂಕ್ಷನ್ ವ್ಯಾಲ್ಯೂಕ್ಕಿಂತ ವ್ಯತ್ಯಾಸವಾಗಿದೆ ಅಂತ ತೆಗೆದುಕೊಳ್ಳುತ್ತೇವೆ. ಮತ್ತು ಮೂರನೇ ಸಂದರ್ಭದಲ್ಲಿ ಕೆಲವು ಫಂಕ್ಷನ್ಗಳಲ್ಲಿ ಎರಡೂ ಸಹ ಬೇರೆ ಬೇರೆಯಾಗಿರುತ್ತದೆ. ಈ ಸನ್ನಿವೇಶದಲ್ಲಿ ಮಿನಿಮಮ್ ಅಥವಾ ಎರಡೂ ಸನ್ನಿವೇಶದಲ್ಲಿ ಲೋಕಲ್ ಮಿನಿಮಮ್ ಅಥವಾ ಲೋಕಲ್ ಮ್ಯಾಕ್ಸಿಮಮ್ ಅಂತ ಹೇಳಬಹುದು, ಅದು ಇಲ್ಲಿದೆ. ಮತ್ತು ಇದು ಎ ಮತ್ತು ಬಿಯಲ್ಲಿರುವ ಸಮಾನ ವ್ಯಾಲ್ಯೂಗಳಿಗಿಂತ ವಿಭಿನ್ನವಾಗಿದೆ ಮತ್ತು ಈ ಸನ್ನಿವೇಶದಲ್ಲಿ ಇಲ್ಲಿ ಈ ಲೋಕಲ್ಗಳು ಅಂದರೆ ಈ ಎರಡೂ ಲೋಕಲ್ ಮ್ಯಾಕ್ಸಿಮಮ್ ಸಹ ಎ ಮತ್ತು ಬಿಯಲ್ಲಿರುವ ಸಮಾನ ವ್ಯಾಲ್ಯೂಗಳಿಗಿಂತ ಬೇರೆಯಾಗಿದೆ. ಹಾಗಾದರೆ ಯಾವುದೇ ಸನ್ನಿವೇಶದಲ್ಲಿ ಫಂಕ್ಷನಿನ ಮ್ಯಾಕ್ಸಿಮಮ್ ವ್ಯಾಲ್ಯೂ ಎಫ್ನ ಎ ಮತ್ತು ಬಿಯಲ್ಲಿರುವ ಸಮಾನ ವ್ಯಾಲ್ಯೂಗಳಿಗಿಂತ ಭಿನ್ನವಾಗಿರುತ್ತದೆ ಅಂತ ನಾವು ಒಪ್ಪಿಕೊಳ್ಳುತ್ತೇವೆ. ಇಲ್ಲೂ ಅದೇ ರೀತಿ ಇದೆ. ಎಂ ಬೇರೆಯಾಗಿದೆ ಮತ್ತು ದೊಡ್ಡ ಎಂ ಅಂದರೆ ಮ್ಯಾಕ್ಸಿಮಮ್ ಸಹ ಬೇರೆಯಾಗಿದೆ. ಅದೇ ರೀತಿಯಲ್ಲಿ ಒಂದು ವೇಳೆ ದೊಡ್ಡ ಎಂ ವ್ಯತ್ಯಾಸವಾಗಿಲ್ಲ ಅಂತ ಪರಿಗಣಿಸಿ, ಆಗ ಚಿಕ್ಕ ಎಂ ವ್ಯತ್ಯಾಸವಾಗಿರಬೇಕು. ಕನಿಷ್ಠ ಪಕ್ಷ ಎರಡಲ್ಲಿ ಒಂದಾದರೂ ವ್ಯತ್ಯಾಸವಾಗಿರಬೇಕು, ಏಕೆಂದರೆ ಎಂ ಚಿಕ್ಕ ಎಂಗೆ ಸಮವಾಗಿಲ್ಲ. ಹಾಗಾದರೆ ಫಂಕ್ಷನ್ ಪಾಯಿಂಟ್ ಸಿ ಯಲ್ಲಿ ಎಂನ ಈ ವ್ಯಾಲ್ಯೂ ತೆಗೆದುಕೊಳ್ಳುತ್ತಿದೆ. ಹಾಗಾದರೆ ಎಫ್ ಸಿ ಎಂಗೆ ಸಮ ಮತ್ತು ಫಂಕ್ಷನ್ನ ಪಾಯಿಂಟ್ ಸಿ ಯಲ್ಲಿ ಈ ಲೋಕಲ್ ಮ್ಯಾಕ್ಸಿಮಮ್ ಇದೆ. ಒಂದು ವೇಳೆ ಈ ಎಫ್ ಸಿ ಲೋಕಲ್ ಮ್ಯಾಕ್ಸಿಮಮ್ ಆದರೆ ನಮಗೆ ಎಫ್ ಸಿ ಪ್ಲಸ್ ಡೆಲ್ಟಾ ಎಕ್ಸ್ ಮೈನಸ್ ಎಫ್ ಸಿ ಇದೆ. ಈ ಸಂದರ್ಭವನ್ನು ಪರಿಗಣಿಸಿ ಎಫ್ ಸಿ ಪ್ಲಸ್ ಡೆಲ್ಟಾ ಎಕ್ಸ್ ಇಲ್ಲಿ ಈ ಪಾಯಿಂಟ್ ಸಿ ಪ್ಲಸ್ ಡೆಲ್ಟಾ ಎಕ್ಸ್ ಸಿಗೆ ಹತ್ತಿರ ಇದೆ. ಈ ಡೆಲ್ಟಾ ಎಕ್ಸ್ 0ಗೆ ಹತ್ತಿರ ಇದೆ ಎಂದು ಭಾವಿಸಿ. ಈ ಸನ್ನಿವೇಶದಲ್ಲಿ ಎಫ್ ಸಿ ಫಂಕ್ಷನಿನ ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಗಿರುವುದರಿಂದ ಎಫ್ ಸಿ ಪ್ಲಸ್ ಡೆಲ್ಟಾ ಎಕ್ಸ್ ಈ ವ್ಯತ್ಯಾಸ. ಹಾಗಾದರೆ ಎಫ್ ಸಿ ಪ್ಲಸ್ ಡೆಲ್ಟಾ ಎಕ್ಸ್ ಚಿಕ್ಕದಾಗಿರುತ್ತದೆ. ಇದು ಈ ಎಫ್ ಸಿ ಎಂಬುದು, ಏಕೆಂದರೆ ಎಫ್ ಸಿ ಲೋಕಲ್ ಮ್ಯಾಕ್ಸಿಮಮ್. ಆದ್ದರಿಂದ ಈ ಸಂದರ್ಭದಲ್ಲಿ ಅಂತಹ ಖಂಡಿತ ರಿಯಲ್ ಎಕ್ಸ್ ಇರುತ್ತದೆ, ಏಕೆಂದರೆ ಎಫ್ ಸಿ ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಗಿದೆ. ಇಲ್ಲಿ ಈ ಈಕ್ವೇಶನ್ ಎಫ್ ಸಿ ಪ್ಲಸ್ ಡೆಲ್ಟಾ ಎಕ್ಸ್ ಮೈನಸ್ ಎಫ್ ಸಿ ಇಸ್ ಲೆಸ್ ದೆನ್ ಈಕ್ವಲ್ ಟು 0 ಆಗಿರುತ್ತದೆ. ಈ ಡೆಲ್ಟಾ ಎಕ್ಸ್ ಪಾಸಿಟಿವ್ ಆಗಿದ್ದರೂ ಸರಿ ಅಥವಾ ಈ ಡೆಲ್ಟಾ ಎಕ್ಸ್ ನೆಗಟಿವ್ ಆಗಿದ್ದರೂ ಸರಿ. ಅದರ ಅರ್ಥ ನೀವು ಸಿ ನ ಈ ಪಾಯಿಂಟಿನ ಆಸುಪಾಸಿನಲ್ಲಿ ಯಾವುದೇ ಪಾಯಿಂಟ್ ತೆಗೆದುಕೊಂಡರೂ ಇಲ್ಲಿ ಈ ವ್ಯತ್ಯಾಸ ಎಫ್ ಸಿ ಪ್ಲಸ್ ಡೆಲ್ಟಾ ಎಕ್ಸ್ ಮೈನಸ್ ಎಫ್ ಸಿ ಲೆಸ್ ದೆನ್ ಈಕ್ವಲ್ ಟು 0 ಆಗುತ್ತದೆ. ಈಗ ನಾನು ಈ ಈಕ್ವೇಶನ್ ಅನ್ನು ಡೆಲ್ಟಾ ಎಕ್ಸ್ ನಿಂದ ಡಿವೈಡ್ ಮಾಡುವುದಾದರೆ ಮತ್ತು ನಾನು ಈ ಮೊದಲನೇ ಸನ್ನಿವೇಶದಲ್ಲಿ ಡೆಲ್ಟಾ ಎಕ್ಸ್ ಅನ್ನು ಪಾಸಿಟಿವ್ ಆಗಿ ತೆಗೆದುಕೊಳ್ಳುವುದಾದರೆ ಈ ಎಕ್ಸ್ಪ್ರೆಷನಿನ ಚಿಹ್ನೆ ಬದಲಾಗುವುದಿಲ್ಲ ಮತ್ತು ಡೆಲ್ಟಾ ಎಕ್ಸ್ ಪಾಸಿಟಿವ್ ಇರುವುದಾದರೆ ಅದು ಲೆಸ್ ದೆನ್ ಈಕ್ವಲ್ ಟು 0 ಆಗಿಯೇ ಇರುತ್ತದೆ. ಇನ್ನೊಂದು ಬದಿಯಲ್ಲಿ ನಾನು ಡೆಲ್ಟಾ ಎಕ್ಸ್ ಅನ್ನು ನೆಗೆಟಿವ್ ಸಂಖ್ಯೆಯಾಗಿ ತೆಗೆದುಕೊಳ್ಳುವುದಾದರೆ ಆಗ ಈ ಈಕ್ವೇಶನ್ ಚಿಹ್ನೆಯನ್ನು ಬದಲಾಯಿಸುತ್ತದೆ ಮತ್ತು ಈ ಎಫ್ ಸಿ ಪ್ಲಸ್ ಡೆಲ್ಟಾ ಎಕ್ಸ್ ಮೈನಸ್ ಎಫ್ ಸಿ ಡಿವೈಡೆಡ್ ಬೈ ಡೆಲ್ಟಾ ಎಕ್ಸ್ ಇಸ್ ಗ್ರೇಟರ್ ದೆನ್ ಈಕ್ವಲ್ ಟು 0 ಆಗುತ್ತದೆ. ಮತ್ತು ಈಗ ನಾನು ಈ ಮೊದಲನೇ ಸನ್ನಿವೇಶವನ್ನು ತೆಗೆದುಕೊಳ್ಳುತ್ತೀನಿ. ಇಲ್ಲಿ ಡೆಲ್ಟಾ ಎಕ್ಸ್ ಅನ್ನು ಪಾಸಿಟಿವ್ ಆಗಿ ತೆಗೆದುಕೊಳ್ಳುತ್ತೀನಿ. ಲಿಮಿಟ್ ಡೆಲ್ಟಾ ಎಕ್ಸ್ ಗೋಸ್ ಟು 0 ಮತ್ತು ಈ ಈಕ್ವೇಶನ್ 0ಗಿಂತ ಕಮ್ಮಿ ಇದೆ. ನೀವು ಇದನ್ನು ಸೂಕ್ಷ್ಮವಾಗಿ ಗಮನಿಸೋದಾದರೆ ಇದು ಫಂಕ್ಷನ್ ಎಫ್ ನ ಬಲಗೈ ಡೆರಿವೇಟಿವ್ ಮತ್ತು ಎಫ್ ಡಿಫರೆನ್ಷಿಯೇಬಲ್ ಆಗಿರುವುದರಿಂದ ಇದು ಫಂಕ್ಷನಿನ ಡೆರಿವೇಟಿವ್ಗೆ ಸಮವಾಗಿರುತ್ತದೆ. ಹಾಗಾಗಿ ನಮ್ಮ ಹತ್ತಿರ ಇಲ್ಲಿ ಈ ಇನ್ಈಕ್ವಾಲಿಟಿ ಇದೆ. ಈ ಸನ್ನಿವೇಶದಲ್ಲಿ ಡೆರಿವೇಟಿವ್ 0ಗೆ ಸಮ ಆಗಿರುತ್ತೆ ಅಥವಾ ಅದಕ್ಕೂ ಕಮ್ಮಿ ಇರುತ್ತೆ. ಇನ್ನೊಂದು ಬದಿಯಲ್ಲಿ ನೆಗೆಟಿವ್ ಆಗಿರುವ ಈ ಡೆಲ್ಟಾ ಎಕ್ಸ್ ಅನ್ನು ನೀವು ಡಿವೈಡ್ ಮಾಡುವುದಾದರೆ ಮತ್ತು ಅದೇ ಸನ್ನಿವೇಶದಂತೆ ಲಿಮಿಟ್ ಅನ್ನು ಪುನಃ ತೆಗೆದುಕೊಳ್ಳುವುದಾದರೆ ಇಲ್ಲಿ ಫಂಕ್ಷನ್ ಡಿಫರೆನ್ಷಿಯೇಬಲ್ ಆಗಿರುವುದರಿಂದ ಎಡಗಡೆಗಿರುವ ಡೆರಿವೇಟಿವ್ ಸಹ ಪಾಸಿಟಿವ್, ಏಕೆಂದರೆ ಈ ಇನ್ಈಕ್ವಾಲಿಟಿ 0ಗಿಂತ ಅಧಿಕ ಇರುತ್ತದೆ ಅಥವಾ ಸಮ ಇರುತ್ತದೆ. ಹಾಗಾದರೆ ಈ ಸನ್ನಿವೇಶದಲ್ಲಿ ನಮಗೆ ಎಫ್ ಪ್ರೈಮ್ ಸಿ ಇಸ್ ಈಕ್ವಲ್ ಟು 0 ಸಿಕ್ಕಿತು. ಆದರೆ ಅಲ್ಲಿ ನಮಗೆ ಎಫ್ ಪ್ರೈಮ್ ಸಿ ಇಸ್ ಲೆಸ್ ದೆನ್ ಈಕ್ವಲ್ ಟು 0 ಇದೆ. ಹಾಗಾದರೆ ಎಫ್ ಪ್ರೈಮ್ ಸಿ 0 ಆಗಿರಬೇಕು ಅನ್ನೋ ನಿರ್ಣಯಕ್ಕೆ ಬರಬಹುದು, ಏಕೆಂದರೆ ಅದು 0ಗಿಂತ ಕಮ್ಮಿ ಅಥವಾ ಸಮ ಆಗಿರಕ್ಕೆ ಸಾಧ್ಯವಿಲ್ಲ. ಅಥವಾ ಅದೇ ಸಮಯದಲ್ಲಿ 0ಗೆ ಗ್ರೇಟರ್ ದೆನ್ ಈಕ್ವಲ್ ಟು ಆಗೋದಿಲ್ಲ. ಹಾಗಾದರೆ ಒಂದೇ ಸಾಧ್ಯತೆ ಏನೆಂದರೆ ಎಫ್ ಪ್ರೈಮ್ ಸಿ 0 ಆಗಿರಬೇಕು. ಈ ರೀತಿಯಲ್ಲಿ ನಾವು ರುಜುಪಡಿಸಿದ್ದು ಏನೆಂದರೆ ಓಪನ್ ಇಂಟರ್ವಲ್ ಸಿ ಯಲ್ಲಿ ಒಂದು ಪಾಯಿಂಟ್ ಇರುತ್ತದೆ, ಅಲ್ಲಿ ಡೆರಿವೇಟಿವ್ಸ್ ಮಾಯವಾಗುತ್ತೆ. ಇಲ್ಲಿ ಕೆಲವು ಟಿಪ್ಪಣಿಗಳಿವೆ, ಅವು ತುಂಬಾ ಪ್ರಾಮುಖ್ಯವಾದವು. ಇಲ್ಲಿ ರೋಲ್ಸ್ ಥಿಯಂಬಿನ ಊಹೆಗಳು ಸಾಕಾಗುತ್ತೆ, ಆದರೆ ಕನ್ಕ್ಲೂಷನ್ಗೆ ಅವಶ್ಯವಿಲ್ಲ.
ಇದರ ಅರ್ಥ ಏನು? ನಾವು ನೋಡಿದ್ದು ಏನೆಂದರೆ ಕ್ಲೋಸ್ಡ್ ಇಂಟರ್ವಲ್ ಎ ಬಿಯಲ್ಲಿರುವ ಫಂಕ್ಷನಿನ ಈ ಕಂಟಿನ್ಯೂಟಿ ಮತ್ತು ಓಪನ್ ಇಂಟರ್ವಲ್ ಎ ಬಿವಿನ ಡಿಫರೆನ್ಷಿಯಬಿಲಿಟಿ. ಮತ್ತು ಮೂರನೇ ಕಂಡೀಷನ್ ಇತ್ತು ಏನೆಂದರೆ ಎಫ್ ಎ ಎಫ್ ಬಿಗೆ ಸಮ. ಹಾಗಾದರೆ ಈ ಮೂರು ಕಂಡೀಷನ್ಗಳನ್ನು ತೃಪ್ತಿಪಡಿಸಿದರೆ ಆಗ ಒಂದು ಸಿ ಪಾಯಿಂಟ್ ಇರುತ್ತದೆ. ಅಲ್ಲಿ ಡೆರಿವೇಟಿವ್ ಮಾಯವಾಗುತ್ತೆ. ಈ ಎಲ್ಲಾ ಮೂರು ಕಂಡೀಷನ್ಗಳು ತೋರಿಸುವುದೇನೆಂದರೆ ಎಫ್ ಪ್ರೈಮ್ ಸಿ ಸೊನ್ನೆಗೆ ಸಮ. ಇದಕ್ಕೆ ತದ್ವಿರುದ್ಧವಾಗಿ ಎಫ್ ಪ್ರೈಮ್ ಸಿ ಸಮವಾಗಿದೆ ಅಂದ ಮಾತ್ರಕ್ಕೆ ಫಂಕ್ಷನ್ ಕಂಟಿನ್ಯೂಯಸ್ ಡಿಫರೆನ್ಷಿಯೇಬಲ್ ಆಗಿದೆ ಮತ್ತು ಎ ಮತ್ತು ಬಿ ನ ಒಂದು ಪಾಯಿಂಟಿನಲ್ಲಿ ಇವು ಈಕ್ವಲ್ ಆದ ವ್ಯಾಲ್ಯೂಗಳನ್ನು ಹೊಂದಿರುತ್ತದೆ ಅಂತ ಅರ್ಥವಲ್ಲ. ಹಾಗಾದರೆ ಇನ್ನೊಂದು ಮಾತಿನಲ್ಲಿ ಹೇಳುವುದಾದರೆ ಈ ಎಲ್ಲಾ ಮೂರು ಊಹೆಗಳು ಸಂಪೂರ್ಣವಾದರೆ ಕನ್ಕ್ಲೂಷನ್ ಖಾತರಿ. ಕನ್ಕ್ಲೂಷನ್ ಅಂದರೆ ಎಫ್ ಪ್ರೈಮ್ ಸಿ ಸೊನ್ನೆಗೆ ಸಮ ಅನ್ನೋದು ಖಾತರಿ. ಆದರೆ ಊಹೆಗಳು ಸಂಪೂರ್ಣವಾಗದಿದ್ದರೆ ನೀವು ಕನ್ಕ್ಲೂಷನ್ಗೆ ಬರಲು ಬಹುದು, ಬರದೇನೂ ಇರಬಹುದು. ಇದರ ಬಗ್ಗೆ ಈಗ ನಾವು ಕೆಲವೊಂದು ಉದಾಹರಣೆಗಳ ಮೂಲಕ ನೋಡೋಣ. ಈ ಉದಾಹರಣೆಯನ್ನು ಪರಿಗಣಿಸೋಣ. fx is equal to x square in the range -2 ರಿಂದ 1 ಮತ್ತು 3x - 2 in the range 1 ರಿಂದ 2. ಆದ್ದರಿಂದ ಈ ಫಂಕ್ಷನ್ ಸ್ಪಷ್ಟವಾಗಿ ಇಲ್ಲಿ ಫಂಕ್ಷನ್ ಕಂಟಿನ್ಯೂಯಸ್ ಆಗಿದೆ ಎಂದು ನೋಡಿದರೆ ಒಂದರ ಫಂಕ್ಷನ್ ವ್ಯಾಲ್ಯೂ ಇಲ್ಲಿದೆ. ಇದನ್ನು ನಾವು ಫಂಕ್ಷನ್ ಒಂದರವರೆಗೂ ಬರುವವರೆಗೂ ನೇರವಾಗಿ ಸಬ್ಸ್ಟಿಟ್ಯೂಟ್ ಮಾಡುತ್ತಿರಬಹುದು ಮತ್ತು ನಾವು ರೈಟ್ ಲಿಮಿಟ್ ತೆಗೆದುಕೊಳ್ಳುವುದಾದರೆ ಎಫ್ ಒಂದು ಸಿ ರೈಟ್ ಲಿಮಿಟ್ ಆಗುತ್ತದೆ. ಹಾಗಾದರೆ ಲಿಮಿಟ್ ಡೆಲ್ಟಾ ಎಕ್ಸ್ 0 ಮತ್ತು ಈ ಎಫ್ ಒಂದು ಪ್ಲಸ್ ಡೆಲ್ಟಾ ಎಕ್ಸ್ ಮತ್ತು ಮೈನಸ್ ಈ ಎಫ್ ಅಟ್ 1 ಅಥವಾ ಬರೀ ಲಿಮಿಟ್ಸ್ಗಳಲ್ಲಿ ನಮಗೆ ಈಗ ಡೆರಿವೇಟಿವ್ ಸಿಗೋದಿಲ್ಲ. ಇಲ್ಲಿ ಎಫ್ ಒಂದು ಪ್ಲಸ್ ಡೆಲ್ಟಾ ಎಕ್ಸ್ ಮತ್ತು ಡೆಲ್ಟಾ ಎಕ್ಸ್ ಕ್ಲೋಸ್ ಟು 0 ಇದು ಬರೀ ಈಕ್ವೇಷನ್ ಅಷ್ಟೇ ಮತ್ತು ಇಲ್ಲಿ ನಾವು ಡೆಲ್ಟಾ ಎಕ್ಸ್ ಅನ್ನು ಪಾಸಿಟಿವ್ ಆಗಿ ತೆಗೆದುಕೊಳ್ಳುತ್ತೇವೆ. ಹಾಗಾದರೆ ಈ ಫಂಕ್ಷನಿನ ರೈಟ್ ಲಿಮಿಟ್ ಎಕ್ಸ್ ಗೋಸ್ ಟು 0 ಆಗಿದೆ. ಹಾಗಾದರೆ ಇದು ಸರಳ. ಇಲ್ಲಿ ಲಿಮಿಟ್ ಡೆಲ್ಟಾ ಎಕ್ಸ್ ಗೋಸ್ ಟು 0 ಇಲ್ಲಿ ಡೆಲ್ಟಾ ಎಕ್ಸ್ ಅನ್ನು ನಾವು ಪಾಸಿಟಿವ್ ಆಗಿ ತೆಗೆದುಕೊಳ್ಳುತ್ತೇವೆ ಮತ್ತು ಡೆಲ್ಟಾ ಎಕ್ಸ್ ಪಾಸಿಟಿವ್ ಆಗಿರುವುದರಿಂದ 1 ಪ್ಲಸ್ ಡೆಲ್ಟಾ ಎಕ್ಸ್ ಅನ್ನು ನಾವು 3x - 2 ರಿಂದ ಕ್ಯಾಲ್ಕ್ಯುಲೇಟ್ ಮಾಡುತ್ತೇವೆ. ಹಾಗಾದರೆ ನಿಮ್ಮ ಹತ್ತಿರ 3 ಇದೆ ಮತ್ತು x ನ 1 ಪ್ಲಸ್ ಡೆಲ್ಟಾ ಎಕ್ಸ್ ಇದೆ ಮತ್ತು -2 ಇದೆ ಮತ್ತು ಇಲ್ಲಿ 3 ಮತ್ತು -2 1 ಆಗಿದೆ. ಹಾಗಾದರೆ ಡೆಲ್ಟಾ ಎಕ್ಸ್ ಗೋಸ್ ಟು 0 ಇದು 1 ಮತ್ತು ಇದು ಎಫ್ ಒಂದಕ್ಕೆ ಸಮವಾಗಿದೆ. ಹಾಗಾದರೆ ಈ ಸನ್ನಿವೇಶದಲ್ಲಿ ಫಂಕ್ಷನ್ ಸ್ವಾಭಾವಿಕವಾಗಿ ಕಂಟಿನ್ಯೂಯಸ್ ಆಗಿದೆ ಮತ್ತು ಡಿಫರೆನ್ಷಿಯಬಿಲಿಟಿಯನ್ನು ನಾವು ಪರಿಶೀಲಿಸುವುದಾದರೆ ಇದರ ಅರ್ಥ ಮೊದಲು ರೈಟ್ ಡೆರಿವೇಟಿವ್ಸ್. ಹಾಗಾದರೆ ಎಫ್ ಒಂದು ಪ್ಲಸ್ 0 ರೈಟ್ ಡೆರಿವೇಟಿವ್ ವಿನ ಅರ್ಥ ಲಿಮಿಟ್ ಡೆಲ್ಟಾ ಎಕ್ಸ್ ಗೋಸ್ ಟು 0 ಮತ್ತು ಡೆಲ್ಟಾ ಎಕ್ಸ್ ಪಾಸಿಟಿವ್ ಆಗಿದೆ. ಹಾಗಾದರೆ 1 ಪ್ಲಸ್ ಡೆಲ್ಟಾ ಎಕ್ಸ್ ಮೈನಸ್ ಎಫ್ ಒಂದು ಮತ್ತು ಡಿವೈಡೆಡ್ ಬೈ ಡೆಲ್ಟಾ ಎಕ್ಸ್ ಇದರ ಭಾಗಲಬ್ಧ ಇಲ್ಲಿದೆ. ಈ ಸನ್ನಿವೇಶದಲ್ಲಿ ಲಿಮಿಟ್ ಡೆಲ್ಟಾ ಗೋಸ್ ಟು 0 ಡೆಲ್ಟಾ ಎಕ್ಸ್ ಪಾಸಿಟಿವ್. ಹಾಗಾದರೆ ಇಲ್ಲಿ 1 ಪ್ಲಸ್ ಡೆಲ್ಟಾ ಎಕ್ಸ್ ಅನ್ನು ಪುನಃ ಈ ಮುಂಚೆ ಮಾಡಿದ ತರನೇ 3x ಮೈನಸ್ ಇಂದ ಗುಣಿಸುತ್ತೇವೆ. ಹಾಗಾದರೆ 1 ಪ್ಲಸ್ 3 ಡೆಲ್ಟಾ ಎಕ್ಸ್ ಸಿಕ್ಕಿತು ಡಿವೈಡೆಡ್ ಬೈ ಡೆಲ್ಟಾ ಎಕ್ಸ್ ಮತ್ತು ಇಲ್ಲಿ ಮೈನಸ್ ಈ ಎಫ್ ಒಂದು ಒಂದಾಗಿದೆ. ಹಾಗಾದರೆ ಇದು ರದ್ದಾಗುತ್ತದೆ ಮತ್ತು ಈ ವ್ಯಾಲ್ಯೂ ಇಲ್ಲಿ ಬೇರೇನೂ ಅಲ್ಲ 3 ಆಗಿದೆ. ಈ ಫಂಕ್ಷನಿನ ರೈಟ್ ಸೈಡ್ ಡೆರಿವೇಟಿವ್ 3 ಆದರೆ ಲೆಫ್ಟ್ ಹ್ಯಾಂಡ್ ಡೆರಿವೇಟಿವ್ ಎಫ್ ಒಂದು ಮೈನಸ್ 0 ಇದು ನೊಟೇಶನ್ ಆಗಿದೆ. ಮತ್ತು ಇಲ್ಲಿ ಕಂಪ್ಯೂಟ್ ಮಾಡೋದಾದರೆ ಲಿಮಿಟ್ ಡೆಲ್ಟಾ ಎಕ್ಸ್ ಗೋಸ್ ಟು 0 ಡೆಲ್ಟಾ ಎಕ್ಸ್ ನೆಗೆಟಿವ್ ಈ ಒಂದಕ್ಕೆ ಏನು ಆಗುತ್ತದೆ. ಹಾಗಾದರೆ ಇಲ್ಲಿ ನಿಮಗೆ ಪುನಃ ಎಫ್ ಒಂದು ಪ್ಲಸ್ ಡೆಲ್ಟಾ ಎಕ್ಸ್ ಮೈನಸ್ ಎಫ್ ಒಂದು ಬೈ ಡೆಲ್ಟಾ ಎಕ್ಸ್ ಇದೆ. ಆದರೆ ಈಗ ಈ ಎಫ್ ಒಂದು ಪ್ಲಸ್ ಡೆಲ್ಟಾ ಎಕ್ಸ್ ಮತ್ತು ಡೆಲ್ಟಾ ಎಕ್ಸ್ ನೆಗೆಟಿವ್ ಆಗಿರೋದ್ರಿಂದ ಇದನ್ನು ಎಕ್ಸ್ ಸ್ಕ್ವೇರ್ ಇಂದ ಲೆಕ್ಕ ಮಾಡಲಾಗುತ್ತದೆ. ಹಾಗಾದರೆ ಇದರ ಅರ್ಥ ನಮ್ಮ ಹತ್ತಿರ ಡೆಲ್ಟಾ ಎಕ್ಸ್ ಗೋಸ್ ಟು 0 ಇದೆ ಮತ್ತು ಇದು 1 ಪ್ಲಸ್ ಡೆಲ್ಟಾ ಎಕ್ಸ್ ಹೋಲ್ ಸ್ಕ್ವೇರ್ ಮತ್ತು -1 ಮತ್ತು ಡಿವೈಡೆಡ್ ಬೈ ಡೆಲ್ಟಾ ಎಕ್ಸ್ ಆಗಿದೆ. ಹಾಗಾದರೆ ಈ ಒಂದನ್ನು ನೀವು ಎಕ್ಸ್ಪ್ಯಾಂಡ್ ಮಾಡೋದಾದರೆ 1 ಪ್ಲಸ್ ಡೆಲ್ಟಾ ಎಕ್ಸ್ ಸ್ಕ್ವೇರ್ ಪ್ಲಸ್ 2 ಡೆಲ್ಟಾ ಎಕ್ಸ್ ಟರ್ಮ್ಸ್ 1 ಇರುತ್ತದೆ, 1 ರದ್ದಾಗುತ್ತದೆ ಮತ್ತು ಈ 2 ಡೆಲ್ಟಾ ಎಕ್ಸ್ ಮತ್ತು ಡಿವೈಡೆಡ್ ಬೈ ಡೆಲ್ಟಾ ಎಕ್ಸ್ ನಮಗೆ 2 ಕೊಡುತ್ತದೆ ಮತ್ತು ಲಿಮಿಟ್ ಕಾರಣ ಉಳಿದಿದ್ದು 0 ಆಗುತ್ತದೆ. ಹಾಗಾದರೆ ಇಲ್ಲಿ ಡೆರಿವೇಟಿವ್ 2 ಆಗಿದೆ ಆದರೆ ಎಡ ಭಾಗದ ಡೆರಿವೇಟಿವ್ 3 ಮತ್ತು ಬಲ ಭಾಗದ ಡೆರಿವೇಟಿವ್ 2 ಆಗಿದೆ. ಹಾಗಾದರೆ ಈ ಸನ್ನಿವೇಶದಲ್ಲಿ ಫಂಕ್ಷನ್ ಡಿಫರೆನ್ಷಿಯೇಬಲ್ ಅಲ್ಲ ಮತ್ತು ನಾವು ಇದನ್ನು ಪ್ಲಾಟ್ ಮಾಡಬಹುದು.
ಮತ್ತು ಪುನಃ ನೀವು ನೋಡಬಹುದು ಇಲ್ಲಿ ಈ ಪಾಯಿಂಟ್ ಒಂದರಲ್ಲಿ ಫಂಕ್ಷನ್ ಡಿಫರೆನ್ಷಿಯಬಿಲಿಟಿಯನ್ನು ಒಡೆಯುತ್ತದೆ. ಹಾಗಾದರೆ ನಾವು ಈಗಷ್ಟೇ ನೋಡಿದ ರೈಟ್ ಸೈಡ್ ಡೆರಿವೇಟಿವ್ ಮೈನಸ್ ಎಡಭಾಗದ ಡೆರಿವೇಟಿವ್ಸ್ ಹಾಗೆ ಮತ್ತು ಬಲಭಾಗವು 3 ಆಗಿತ್ತು. ಹಾಗಾದರೆ ಇಲ್ಲಿ ಒಂದು ಪಾಯಿಂಟ್ ಇದೆ ಅಲ್ಲಿ ಫಂಕ್ಷನ್ ಡಿಫರೆನ್ಷಿಯೇಬಲ್ ಅಲ್ಲ. ಆಸಕ್ತಿಕರ ವಿಷಯ ಏನೆಂದರೆ ಈ ಸನ್ನಿವೇಶದಲ್ಲಿ ಎಲ್ಲಾ ಊಹೆಗಳು ಸರಿಯಲ್ಲ ಏಕೆಂದರೆ ಈ ಪಾಯಿಂಟ್ನಲ್ಲಿ ಫಂಕ್ಷನ್ ಡಿಫರೆನ್ಷಿಯೇಬಲ್ ಅಲ್ಲ. ಆದರೆ ಇಲ್ಲಿ ಒಂದು ಪಾಯಿಂಟ್ 0 ಇದೆ. ನೀವು ಇದನ್ನು ಸುಲಭವಾಗಿ ಪುನಃ ಕಂಪ್ಯೂಟ್ ಮಾಡಬಹುದು. 2x ವಿನ ಡೆರಿವೇಟಿವ್ 2x ಮತ್ತು x 0ಗೆ ಸಮ ಅಂತ ಬರುತ್ತದೆ. ಹಾಗಾದರೆ ಡೆರಿವೇಟಿವ್ 0 ಆಗುತ್ತದೆ. ಹಾಗಾದರೆ ಇಲ್ಲಿ 0ಯಲ್ಲಿ f ಪ್ರೈಮ್ 0ಯಾಗಿದೆ. ಹಾಗಾದರೆ ಡೆರಿವೇಟಿವ್ ಮಾಯವಾಗುತ್ತದೆ ಅಥವಾ ಟ್ಯಾಂಜೆಂಟ್ x ಆಕ್ಸಿಸ್ನಲ್ಲಿ ಪ್ಯಾರಲಲ್ ಆಗಿದೆ. ಈ ಸನ್ನಿವೇಶದಲ್ಲಿ ಫಂಕ್ಷನ್ ಡಿಫರೆನ್ಷಿಯೇಬಲ್ ಆಗಿರಲಿಲ್ಲ. ಹಾಗಾದರೆ ನಾವು ನಿಖರವಾಗಿ ಹೇಳಿದಂತೆ ಊಹೆಗಳು ಪೂರೈಸಲ್ಪಡಲಿಲ್ಲವೆಂದರೆ ಫಂಕ್ಷನ್ ಕನ್ಕ್ಲೂಷನ್ ಅನ್ನು ತಲುಪಲು ತಲುಪದೇನೂ ಇರಬಹುದು. ಹಾಗಾದರೆ ಈ ಸನ್ನಿವೇಶದಲ್ಲಿ ಕನ್ಕ್ಲೂಷನ್ ತಲುಪುತ್ತಿದೆ ಆದರೆ ಇದು ರೋಲ್ಸ್ ಥಿಯಂನಿಂದಾಗಿ ಅಲ್ಲ. ಮತ್ತೊಂದು ಉದಾಹರಣೆ ತೆಗೆದುಕೊಳ್ಳುವುದಾದರೆ ನಮ್ಮ ಹತ್ತಿರ fx x in the range 0 to 1 ಮತ್ತು 2 ಮೈನಸ್ in the range 1 ರಿಂದ 2 ಇದೆ. ಹಾಗಾದರೆ ಇಂಥ ಸನ್ನಿವೇಶದಲ್ಲಿ ನಾವು ಫಂಕ್ಷನ್ ಅನ್ನು ಪುನಃ ಸುಲಭವಾಗಿ ಫ್ಲೋಟ್ ಮಾಡಬಹುದು ಮತ್ತು ಈ ಪಾಯಿಂಟ್ನಲ್ಲಿ ಫಂಕ್ಷನ್ ಡಿಫರೆನ್ಷಿಯೇಬಲ್ ಅಲ್ಲ ಅಂತ ಸ್ಪಷ್ಟವಾಗಿ ನೋಡಬಹುದು. ಮತ್ತು ಈ ಸನ್ನಿವೇಶದಲ್ಲಿ 0 ಮತ್ತು 1ರ ಮಧ್ಯೆ ಫಂಕ್ಷನ್ ತೆಗೆದುಕೊಳ್ಳುತ್ತಿರುವ ಡೆರಿವೇಟಿವ್ ಮಾಯವಾಗುತ್ತಿರುವ ಯಾವುದೇ ಪಾಯಿಂಟ್ ಸಿಗುತ್ತಿಲ್ಲ. ಹಾಗಾದರೆ ಈ ಸನ್ನಿವೇಶದಲ್ಲಿ f'(x) ಕೊಡಲ್ಪಟ್ಟಿರುವ ಇಂಟರ್ವಲ್ನಲ್ಲಿ ಯಾವುದೇ ಪಾಯಿಂಟಿನಲ್ಲಿ 0ಗೆ ಸಮವಲ್ಲ. ನಾವು ಈ 2 ಉದಾಹರಣೆಗಳನ್ನು ನೋಡಿದ್ದೇವೆ. ಇನ್ನೊಂದು ಇದು ಹಿಂದಿನ ಉದಾಹರಣೆ ಆಗಿತ್ತು ಅಲ್ಲಿ ಫಂಕ್ಷನ್ ಡಿಫರೆನ್ಷಿಯೇಬಲ್ ಆಗಿರಲಿಲ್ಲ. ಇದು ಕೂಡ ಡಿಫರೆನ್ಷಿಯೇಬಲ್ ಆಗುವುದಿಲ್ಲ. ಆದರೆ ಒಂದು f' 0ಗೆ ಸಮವಾಗಿತ್ತು. ಹಾಗಾದರೆ ಒಂದು ಪಾಯಿಂಟ್ ಇದೆ ಅಲ್ಲಿ ಡೆರಿವೇಟಿವ್ ಮಾಯವಾಗುತ್ತದೆ. ಆದರೆ ಈ ಸನ್ನಿವೇಶದಲ್ಲಿ ಡೆರಿವೇಟಿವ್ ಇಂಟರ್ವಲ್ನ ಯಾವುದೇ ಪಾಯಿಂಟ್ನಲ್ಲಿ ಮಾಯ ಆಗೋದಿಲ್ಲ. ಹಾಗಾಗಿ ರೋಲ್ಸ್ ಥಿಯಂವಿನ ಈ ಕಂಡೀಷನ್ಗಳು, ಈ 3 ಊಹೆಗಳು ಸಾಕಾಗುವಷ್ಟು ಕಂಡೀಷನ್ಗಳು ಆದರೆ ಅವು ಅಗತ್ಯವಾದ ಕಂಡೀಷನ್ಗಳಲ್ಲ. ಈ ಕಂಡೀಷನ್ ಕೆಳಗೆ ನಮಗೆ ಖಾತರಿ ಇತ್ತು ಏನೆಂದರೆ ಫಂಕ್ಷನಿನ ಡೆರಿವೇಟಿವ್ ಓಪನ್ ಇಂಟರ್ವಲ್ a bವಿನ ಕಡಿಮೆ ಪಕ್ಷ ಒಂದು ಪಾಯಿಂಟ್ನಲ್ಲಿ ಮಾಯವಾಗುತ್ತದೆ. ಮತ್ತೊಂದು ಹೇಳಿಕೆ ಏನೆಂದರೆ ಕಂಟಿನ್ಯೂಟಿ ಕಂಡೀಷನ್ ನಾವು ನೋಡಿದ ಹಾಗೆ ಕ್ಲೋಸ್ಡ್ ಇಂಟರ್ವಲ್ನಲ್ಲಿ ಕಂಟಿನ್ಯೂಟಿ ಇರೋದು ಈ ಫಂಕ್ಷನ್ಗೆ ಅತ್ಯವಶ್ಯಕ. ಒಂದು ವೇಳೆ ಇದು ಪೂರೈಸಲ್ಪಡದಿದ್ದರೆ ನಾವು ಹಾಗೆ ಮಾಡದಿರಬಹುದು. ಥಿಯಂ ಸಿ ನಂತಹ ಅಸ್ತಿತ್ವವನ್ನು ಖಾತರಿಪಡಿಸದೇ ಇರಬಹುದು. ಪ್ರೈಮ್ ಸಿ 0 ಆಗಿರುತ್ತದೆ ಎಂ. ಉದಾಹರಣೆಗೆ ನೀವು ಈ ಫಂಕ್ಷನನ್ನು ನೋಡುವುದಾದರೆ fx x ಮತ್ತು x ನಲ್ಲಿರುವ 0 1 ಆಗಿರುತ್ತದೆ. ಹಾಗಾದರೆ ಇಲ್ಲಿ ನಾವು ಏನು ನೋಡುತ್ತೇವೆ ಫಂಕ್ಷನ್ 0 1ರಲ್ಲಿ ಕಂಟಿನ್ಯೂಯಸ್ ಮತ್ತು ಡಿಫರೆನ್ಷಿಯೇಬಲ್ ಆಗಿದೆ ಮತ್ತು f0 1 ಆಗಿದೆ. ಹಾಗಾದರೆ ಈ ಕಂಡೀಷನ್ ಅಂದರೆ ಡಿಫರೆನ್ಷಿಯಬಿಲಿಟಿ ಕಂಡೀಷನ್ ಪೂರೈಸಲ್ಪಟ್ಟಿದೆ. ಆದರೆ ಫಂಕ್ಷನ್ 1ರಲ್ಲಿ ಕಂಟಿನ್ಯೂಯಸ್ ಅಲ್ಲ. ಏಕೆಂದರೆ ನಾವು ಗಮನಿಸಬಹುದು 0ಯಿಂದ 1ರಲ್ಲಿ ಫಂಕ್ಷನ್ x ಆಗಿದೆ ಮತ್ತು x 1ಕ್ಕೆ ಸಮವಾಗಿದೆ. ಹಾಗಾದರೆ ಇಲ್ಲಿ ಒಂದು x 1ಕ್ಕೆ ಸಮವಾಗಿದೆ ಫಂಕ್ಷನ್ 0 ವ್ಯಾಲ್ಯೂಯನ್ನು ತೆಗೆದುಕೊಳ್ಳುತ್ತದೆ. ಪುನಃ ಇಲ್ಲಿ x ಆಗಿ ತೆಗೆದುಕೊಳ್ಳುತ್ತಿದೆ. ಹಾಗಾದರೆ ಇಲ್ಲಿ ಫಂಕ್ಷನ್ 1ರಲ್ಲಿ ಕಂಟಿನ್ಯೂಯಸ್ ಆಗಿಲ್ಲ. ಅಲ್ಲದೆ ರೋಲ್ ಥಿಯಂ ಎಲ್ಲಾ ಇತರ ಷರತ್ತುಗಳನ್ನು ಈ ಸಂದರ್ಭದಲ್ಲಿ ಪೂರೈಸಲ್ಪಟ್ಟಿದೆ ಮತ್ತು ಈ ಓಪನ್ ಇಂಟರ್ವಲ್ 2 ಮತ್ತು 1ರ ಮಧ್ಯೆ ಎಲ್ಲಾ ಕಡೆ ಡೆರಿವೇಟಿವ್ 1 ಇರೋದನ್ನು ನಾವು ಸ್ಪಷ್ಟವಾಗಿ ನೋಡಬಹುದು. ಹಾಗಾಗಿ ಈ ಇಂಟರ್ವಲ್ನ x 0ಯಿಂದ 1ರ ಮಧ್ಯೆ ಯಾವುದೇ ಪಾಯಿಂಟ್ನಲ್ಲಿ f'(x) 0ಗೆ ಸಮವಾಗಿ ಇಲ್ಲ. ನಾವೀಗ ಮತ್ತೊಂದು ಉದಾಹರಣೆ ನೋಡೋಣ. ಈ ಫಂಕ್ಷನ್ನಲ್ಲಿ ರೋಲ್ಸ್ ಥಿಯಂ ಅನ್ವಯಿಸುವುದರ ಬಗ್ಗೆ ಚರ್ಚಿಸೋಣ. fx x² + 1 ಇನ್ ದಿ ಇಂಟರ್ವಲ್ 0ಯಿಂದ 1 ಕ್ಲೋಸ್ ಇಂಟರ್ವಲ್ 0ಯಿಂದ 1 ಮತ್ತು ಇಂಟರ್ವಲ್ 1ರಿಂದ 2ರಲ್ಲಿ 3 - x. ಆದ್ದರಿಂದ ಒಂದು ವೇಳೆ ಕಂಟಿನ್ಯೂಯಿಟಿಗೆ ಸಂಬಂಧಪಟ್ಟರೆ ಫಂಕ್ಷನ್ ಕಂಟಿನ್ಯೂಯಸ್ ಆಗಿರುತ್ತದೆ ಏಕೆಂದರೆ ಅದು f1 ಎಂದು ತೆಗೆದುಕೊಳ್ಳುತ್ತಿದೆ ಏಕೆಂದರೆ ಅದು f12 ಅನ್ನು ತೆಗೆದುಕೊಳ್ಳುತ್ತಿದೆ ಮತ್ತು f ನಾವಿಲ್ಲಿ ರೈಟ್ ಲಿಮಿಟ್ ತೆಗೆದುಕೊಳ್ಳುವುದಾದರೆ f1 + 0. ಹಾಗಾಗಿ ಲಿಮಿಟ್ Δx goes to 0 ಮತ್ತು ಇದು f1 ಪ್ಲಸ್ Δx ಆಗುತ್ತದೆ. Δx goes to 0 ಮತ್ತು Δx ಪಾಸಿಟಿವ್ ಏಕೆಂದರೆ ನಾವಿಲ್ಲಿ ರೈಟ್ ಲಿಮಿಟ್ ತೆಗೆದುಕೊಳ್ಳುತ್ತಿದ್ದೇವೆ. ಮತ್ತು ಈ ಸನ್ನಿವೇಶದಲ್ಲಿ ಇದು 3 - 1 + Δx ಆಗುತ್ತೆ. ಇದರ ಅರ್ಥ
ಇಲ್ಲಿ 2 ಮೈನಸ್ ಡೆಲ್ಟಾ ಎಕ್ಸ್ ಆಗಿದೆ. ಹಾಗಾದರೆ ಡೆಲ್ಟಾ ಎಕ್ಸ್ ಗೋಸ್ ಟು 0 ಇಲ್ಲಿ 2 ಇದೆ ಮತ್ತು ವ್ಯಾಲ್ಯೂ 1ಕ್ಕೆ ಸಮವಾಗಿದೆ. ಹಾಗಾದರೆ ಈ ಇಂಟರ್ವಲ್ 0 ಯಿಂದ 1ರಲ್ಲಿ ಫಂಕ್ಷನ್ ನಿರಂತತೆ ಇದೆ. ಹಾಗಾದರೆ ಡಿಫರೆನ್ಷಿಯಬಿಲಿಟಿ ಬಗ್ಗೆ ಏನು? ನಾವು ಡಿಫರೆನ್ಷಿಯಬಿಲಿಟಿ ನೋಡೋದಾದರೆ ಇದು ಮುಂಚಿನ ಸನ್ನಿವೇಶಕ್ಕೆ ಸಮವಾಗಿದೆ. ಹಾಗಾದರೆ ನೀವು ರೈಟ್ ಡೆರಿವೇಟಿವ್ ಅನ್ನು ಕಂಪ್ಯೂಟ್ ಮಾಡೋದಾದರೆ 1 ಪ್ಲಸ್ 0. ಇದರ ಅರ್ಥ ಡೆಲ್ಟಾ ಎಕ್ಸ್ ಗೋಸ್ ಟು 0 ಮತ್ತು ಡೆಲ್ಟಾ ಎಕ್ಸ್ ಪಾಸಿಟಿವ್ ಆಗಿದೆ ಏಕೆಂದರೆ ನಾನು ರೈಟ್ ಲಿಮಿಟ್ ಬಗ್ಗೆ ಮಾತಾಡುತ್ತಿದ್ದೀನಿ. ಮತ್ತು ಈ ಸನ್ನಿವೇಶದಲ್ಲಿ ನೀವು ಪುನಃ f1 ಪ್ಲಸ್ ಡೆಲ್ಟಾ ಎಕ್ಸ್ ಮತ್ತು ಮೈನಸ್ ಈ f1 ಡಿವೈಡೆಡ್ ಬೈ ಡೆಲ್ಟಾ ಎಕ್ಸ್. ಹಾಗಾದರೆ ಲಿಮಿಟ್ ಡೆಲ್ಟಾ ಎಕ್ಸ್ ಗೋಸ್ ಟು 0 ಮತ್ತು f1 ಪ್ಲಸ್ ಡೆಲ್ಟಾ ಎಕ್ಸ್. ಹಾಗಾದರೆ f1 ಪ್ಲಸ್ ಡೆಲ್ಟಾ ಎಕ್ಸ್ ನಾವಿಲ್ಲಿ ಇದನ್ನು ಕಂಪ್ಯೂಟ್ ಮಾಡಿದ್ದೀವಿ 2 ಮತ್ತು ಮೈನಸ್ ಡೆಲ್ಟಾ ಎಕ್ಸ್ ಮತ್ತು ಮೈನಸ್ f1 ಪುನಃ 2 ಆಗಿದೆ ಮತ್ತು ಡಿವೈಡೆಡ್ ಬೈ ಡೆಲ್ಟಾ ಎಕ್ಸ್. ಹಾಗಾದರೆ ಈ ಲಿಮಿಟ್ ಮೈನಸ್ 1 ಆಗಿ ಬರುತ್ತದೆ ಏಕೆಂದರೆ ಇದು ಕ್ಯಾನ್ಸಲ್ ಆಗುತ್ತೆ ಮತ್ತು ನಿಮಗೆ ಅಲ್ಲಿ 1 ಸಿಗುತ್ತೆ. ರೈಟ್ ಡೆರಿವೇಟಿವ್ ಮೈನಸ್ 1 ಮತ್ತು ಲೆಫ್ಟ್ ಡೆರಿವೇಟಿವ್ f1 ಮೈನಸ್ 0. ಅದು ಲಿಮಿಟ್ ಡೆಲ್ಟಾ ಎಕ್ಸ್ ಗೋಸ್ ಟು 0. ಪುನಃ ಡೆಲ್ಟಾ ಎಕ್ಸ್ ನೆಗೆಟಿವ್. ಹಾಗಾದರೆ ಈ ಸನ್ನಿವೇಶದಲ್ಲಿ f1 ಅನ್ನು ಕಂಪ್ಯೂಟ್ ಮಾಡುವುದಾದರೆ ಇಲ್ಲಿ 1 ಪ್ಲಸ್ ಡೆಲ್ಟಾ ಎಕ್ಸ್ ಹೋಲ್ ಸ್ಕ್ವೇರ್ ಪ್ಲಸ್ 1 ಮೈನಸ್ f1 ಇದು ಡಿವೈಡೆಡ್ ಬೈ ಡೆಲ್ಟಾ ಎಕ್ಸ್. ಹಾಗಾದರೆ ಡೆಲ್ಟಾ ಎಕ್ಸ್ ಗೋಸ್ ಟು 0 ಮತ್ತು ಇಲ್ಲಿ ನಿಮಗೆ 1 ಪ್ಲಸ್ ಡೆಲ್ಟಾ ಎಕ್ಸ್ ಸ್ಕ್ವೇರ್ ಮತ್ತು 2 ಡೆಲ್ಟಾ ಎಕ್ಸ್ ಸಿಗುತ್ತೆ. ಹಾಗಾದರೆ 1 ಪ್ಲಸ್ ಡೆಲ್ಟಾ ಎಕ್ಸ್ ಸ್ಕ್ವೇರ್ 2 ಡೆಲ್ಟಾ ಎಕ್ಸ್ ಪ್ಲಸ್ 1 ಮೈನಸ್ 2. ಇದು ಕ್ಯಾನ್ಸಲ್ ಆಗುತ್ತೆ ಮತ್ತು ಇಲ್ಲಿ ಕೂಡ ನಿಮಗೆ ಈ ಪವರ್ ಡೆಲ್ಟಾ ಎಕ್ಸ್ ಗೋಸ್ ಟು 0 ಸಿಗುತ್ತೆ. ಇಲ್ಲಿ ನಿಮಗೆ 2 ಅಂತ ಸಿಗುತ್ತೆ. ಈ ಸನ್ನಿವೇಶದಲ್ಲಿ ಲೆಫ್ಟ್ ಡೆರಿವೇಟಿವ್ 2 ಮತ್ತು ರೈಟ್ ಡೆರಿವೇಟಿವ್ ಮೈನಸ್ 1 ಆಗಿದೆ. ಹಾಗಾದರೆ ಈ ಪಾಯಿಂಟ್ 1ರಲ್ಲಿ ಫಂಕ್ಷನ್ ಡಿಫರೆನ್ಷಿಯೇಬಲ್ ಅಲ್ಲ. ಹಾಗಾದರೆ ಈ ಸನ್ನಿವೇಶದಲ್ಲಿ ರೋಲ್ಸ್ ಥಿಯರಂ ಅನ್ವಯಿಸುವುದಿಲ್ಲ. ಮತ್ತು ಇಲ್ಲಿ ನಾವು ನೋಡುವುದಾದರೆ ನಾವು ಈ ಮುಂಚೆ ನೋಡಿದರೆ ಇಲ್ಲಿ 1ರಲ್ಲಿ ಫಂಕ್ಷನ್ ಡಿಫರೆನ್ಷಿಯೇಬಲ್ ಅಲ್ಲ. ಅದನ್ನೇ ನಾವೀಗ ನೋಡಿದ್ದು. ಮುಂದುವರೆಸುತ್ತಾ ಇನ್ನೊಂದು ಉದಾಹರಣೆ ತೆಗೆದುಕೊಳ್ಳೋಣ. ರೋಲ್ಸ್ ಥಿಯರಂ ಅನ್ವಯಿಸುತ್ತಾ ಈ ಸಮೀಕರಣ x ಪವರ್ 13ರಲ್ಲಿ ಪ್ಲಸ್ 7 x ಪವರ್ 3 ಮೈನಸ್ 5 0ಗೆ ಸಮ. ಈ 0ಯಲ್ಲಿ ಒಂದು ರಿಯಲ್ ರೂಟ್ ಇದೆ. ಕ್ಲೋಸ್ಡ್ ಇಂಟರ್ವಲ್ 0 1. ಹಾಗಾದರೆ ಇದು ಇನ್ನೊಂದು ರೀತಿಯ ಅನ್ವಯ. ಇಲ್ಲಿ ಈ ಸಮೀಕರಣದಲ್ಲಿ ಒಂದು ರಿಯಲ್ ರೂಟ್ ಇದೆ ಅಂತ ರೋಲ್ಸ್ ಥಿಯರಂ ತೋರಿಸುತ್ತದೆ. ಹಾಗಾದರೆ ನಾವು ಮುಂದುವರೆಸುವುದಾದರೆ ಈ ಫಂಕ್ಷನ್ fx ನ ಇಲ್ಲಿ x ಪವರ್ 13 7 x ಮೈನಸ್ 5 0ಗೆ ಸಮ. ಈ 0 1ರಲ್ಲಿ ಇನ್ನೊಂದು ರಿಯಲ್ ರೂಟ್ ಇದೆ. ಆದ್ದರಿಂದ ಈ ಫಂಕ್ಷನ್ fx 1ಕ್ಕಿಂತ ಹೆಚ್ಚು ರಿಯಲ್ ರೂಟ್ ಅನ್ನು ಹೊಂದಿದೆ ಎಂದು ನಾವು ಭಾವಿಸುತ್ತೇವೆ. ಇದರಲ್ಲಿ 1ಕ್ಕಿಂತ ಹೆಚ್ಚು ರಿಯಲ್ ರೂಟ್ಗಳು ಇರುವುದಾದರೆ ನಾವು ಯಾವುದಾದರೂ 2 ರೂಟ್ಗಳನ್ನು ತೆಗೆದುಕೊಳ್ಳಬಹುದು. ನಾವು ಆಲ್ಫಾ ಮತ್ತು ಬೀಟಾ ತೆಗೆದುಕೊಳ್ಳೋಣ. ಹಾಗಾದರೆ ನಾವು 2 ರೂಟ್ಗಳನ್ನು ತೆಗೆದುಕೊಂಡೆವು ಮತ್ತು ಈ ಆಲ್ಫಾ ಮತ್ತು ಬೀಟಾ ರೂಟ್ಸ್ ಆಗಿರೋದ್ರಿಂದ f ಆಲ್ಫಾ 0 ಆಗುತ್ತೆ ಮತ್ತು ಅದು ಕೂಡ f ಬೀಟಾಗೆ ಸಮವಾಗುತ್ತೆ. ಹಾಗಾದರೆ ಆಲ್ಫಾ ಮತ್ತು ಬೀಟಾ 2 ರೂಟ್ಸ್ ಆಗಿವೆ. ಆಗ ಆಲ್ಫಾದಲ್ಲಿ ಫಂಕ್ಷನ್ 0 ಆಗುತ್ತೆ ಮತ್ತು ಬೀಟಾದಲ್ಲೂ ಸಹ. ಇಲ್ಲಿ ನಮ್ಮ ಅನುಕೂಲಕ್ಕೋಸ್ಕರ ನಾವು ಆಲ್ಫಾ ಬೀಟಾಗಿಂತ ಚಿಕ್ಕದು ಅಂತ ಊಹಿಸೋಣ ಮತ್ತು ಸ್ವಾಭಾವಿಕವಾಗಿ ಇವೆರಡು 0 ಮತ್ತು 1ರ ಮಧ್ಯೆ ಬರುತ್ತದೆ ಏಕೆಂದರೆ 0 ಮತ್ತು 1. ಇಲ್ಲಿ ನಾವು ಸ್ಪಷ್ಟವಾಗಿ ಸಮೀಕರಣದ ರೂಟ್ ನೋಡಬಹುದು. ಈ ಆಲ್ಫಾ ಬೀಟಾ ಈ 2 ರೂಟ್ಗಳು ಏಕೆಂದರೆ ಈ ಫಂಕ್ಷನ್ 2ಕ್ಕಿಂತ ಹೆಚ್ಚು ರೂಟ್ಗಳನ್ನು ಹೊಂದಿದೆ ಎಂದು ನಾವು ಊಹಿಸಿದ್ದೇವೆ. ಈ ಆಲ್ಫಾ ಮತ್ತು ಬೀಟಾ 1ಕ್ಕಿಂತ ಕಡಿಮೆ ಮತ್ತು 1ರ ನಡುವೆ ಇರುತ್ತದೆ. ಆದ್ದರಿಂದ 2 ಇಲ್ಲಿ ಪಾಸಿಟಿವ್ ನಂಬರ್ ಆಲ್ಫಾ ಮತ್ತು ಬೀಟಾ ಮತ್ತು 1ಕ್ಕಿಂತ ಕಡಿಮೆ. ಹಾಗಾದರೆ ರೋಲ್ಸ್ ಥಿಯರಂ ಏನು ಹೇಳುತ್ತದೆ? ನಾವು ರೋಲ್ಸ್ ಥಿಯರಂ ಅನ್ನು ಈ ಇಂಟರ್ವಲ್ ಆಲ್ಫಾ ಮತ್ತು ಬೀಟಾಗೆ ಅನ್ವಯಿಸುವುದಾದರೆ ಈ ಇಂಟರ್ವಲ್ ಆಲ್ಫಾ ಮತ್ತು ಬೀಟಾಗೆ ರೋಲ್ಸ್ ಥಿಯರಂ ಅನ್ನು ಅನ್ವಯಿಸುವುದಾದರೆ ಈ ಸನ್ನಿವೇಶದಲ್ಲಿ ರೋಲ್ಸ್ ಥಿಯರಂ ಹೇಳುವುದೇನೆಂದರೆ ಇಲ್ಲಿ ಒಂದು ಪಾಯಿಂಟ್ f'(c) ಇರುತ್ತದೆ ಅದು 0 ಆಗಿರುತ್ತದೆ. ಒಂದು ಪಾಯಿಂಟ್ c ಇರುತ್ತದೆ ಅಲ್ಲಿ f'(c) 0 ಆಗಿರುತ್ತೆ. ಇಲ್ಲಿ ಆಲ್ಫಾ ಮತ್ತು ಬೀಟಾದಲ್ಲಿ ಫಂಕ್ಷನ್ ಸಮವಾದ ವ್ಯಾಲ್ಯೂ ತೆಗೆದುಕೊಳ್ಳುತ್ತಿರುವುದರಿಂದ ಫಂಕ್ಷನ್ ಡಿಫರೆನ್ಷಿಯೇಬಲ್ ಆಗಿದೆ. ಇದು ಪಾಲಿನಾಮಿಯಲ್ ಫಂಕ್ಷನ್ ಆಗಿದೆ. ಹಾಗಾಗಿ ಯಾವುದೇ ಸಮಸ್ಯೆ ಇಲ್ಲ. ಇದು ಸ್ವಾಭಾವಿಕವಾಗಿ ಕಂಟಿನ್ಯೂಯಸ್ ಆಗಿದೆ ಮತ್ತು ಇದು ಆಲ್ಫಾ ಮತ್ತು ಬೀಟಾದಲ್ಲಿ ಒಂದೇ ವ್ಯಾಲ್ಯೂ ತೆಗೆದುಕೊಳ್ಳುತ್ತಿದೆ. ಹಾಗಾದರೆ ನಾವು ಈ ಇಂಟರ್ವಲ್ನಲ್ಲಿ ರೋಲ್ ಥಿಯರಂ ಅನ್ವಯಿಸುವುದಾದರೆ ಅದು ನಮಗೆ f'(c) ಕೆಲವು c ಗೆ ಈಕ್ವಲ್ ಆಲ್ಫಾ ಮತ್ತು ಬೀಟಾ ಇಂಟರ್ವಲ್ನಲ್ಲಿ. ಹಾಗಾದರೆ ಇದು ಏನು ತೋರಿಸುತ್ತದೆಂದರೆ ಈ f'(c) 13 ಇನ್ c ಪವರ್ ಪ್ಲಸ್
21 ಮತ್ತು ಸಿ ಪವರ್ 2 ಮತ್ತು 0ಗೆ ಸಮ. ಕೆಲವು ಸಿಯಲ್ಲಿ ಇಂಟರ್ವಲ್ ಆಲ್ಫಾ ಮತ್ತು ಬೀಟಾವನ್ನು ಪುನಃ ನೋಡುವುದಾದರೆ ಈ ಆಲ್ಫಾ ಮತ್ತು ಬೀಟಾ ಎರಡೂ ಪಾಸಿಟಿವ್ ಸಂಖ್ಯೆಯಾಗಿದೆ. ಮತ್ತು ನೀವು ನೋಡುವ ಹಾಗೆ ಸಿ ಪಾಸಿಟಿವ್ ಆಗಿರೋದ್ರಿಂದ ಇಲ್ಲಿ ಈ ಇಕ್ವೇಶನ್ 13 ಸಿ ಪವರ್ ಪ್ಲಸ್ 21 ಸಿ ಸ್ಕ್ವೇರ್ ಇದು 0 ಆಗಿರಲ್ಲ. ಏಕೆಂದರೆ ಇದು ಪವರ್ 12 ಇದೆ ಮತ್ತು ಸಿ ಪವರ್ ಈವನ್ ಸಂಖ್ಯೆ ಆಗಿದೆ. ಮತ್ತು ಈ ಸಿ ಪಾಸಿಟಿವ್ ಇದು ಪಾಸಿಟಿವ್ ಸಂಖ್ಯೆ ಹಾಗಾಗಿ ಇದು 0ಗೆ ಸಮ ಆಗಿರಕ್ಕೆ ಸಾಧ್ಯತೆ ಇಲ್ಲ. ಆದರೆ ರೋಲ್ಸ್ ಥಿಯಮ್ ಹೇಳುವುದೇನೆಂದರೆ ಇದು 0ಗೆ ಸಮ ಆಗಿರುತ್ತದೆ, ಅದರ ಅರ್ಥ ನಮ್ಮ ಫಂಕ್ಷನ್ನಲ್ಲಿ ಎರಡಕ್ಕೂ ಹೆಚ್ಚು ರೂಟ್ಗಳಿರುತ್ತವೆ ಅನ್ನೋ ನಮ್ಮ ಊಹೆ ತಪ್ಪಾಗಿದೆ, ಇದು ಒಂದಕ್ಕಿಂತ ಹೆಚ್ಚು ರೂಟ್ ಇರುತ್ತವೆ ಅನ್ನೋ ನಮ್ಮ ಊಹೆಗೆ ತದ್ವಿರುದ್ಧವಾಗಿದೆ. ಆದರೆ ಈಗ ಪ್ರಶ್ನೆ ಏನೆಂದರೆ ಈ ಸನ್ನಿವೇಶದಲ್ಲಿ ರೂಟ್ ಇದೆಯಾ, ಏಕೆಂದರೆ ಒಂದಕ್ಕಿಂತ ಹೆಚ್ಚು ರೂಟ್ಗಳು ಇರಲು ಸಾಧ್ಯವಿಲ್ಲ ಅಂತ ನಾವು ಈಗಷ್ಟೇ ಸಾಬೀತುಪಡಿಸಿದೆವು. ಹಾಗಾದರೆ ನೀವು ಈ ಫಂಕ್ಷನ್ ಅನ್ನು ಸೂಕ್ಷ್ಮವಾಗಿ ಗಮನಿಸುವುದಾದರೆ ಇಲ್ಲಿ 0ಯಲ್ಲಿ ವ್ಯಾಲ್ಯೂ -5 ಇಲ್ಲಿ ಎಲ್ಲೋ ಇದೆ ಮತ್ತು ನೀವು ಈ ಒಂದನ್ನು ಮತ್ತೊಂದು ಬದಿಯಲ್ಲಿ ಹಾಕೋದಾದರೆ ನಿಮಗೆ 3 ಸಿಗುತ್ತದೆ. ಹಾಗಾದರೆ ವ್ಯಾಲ್ಯೂ 1ರಲ್ಲಿ 3 ಆಗುತ್ತೆ. ಇದು ಇಲ್ಲಿ ಒಂದಾದರೆ 1ರ ವ್ಯಾಲ್ಯೂ 3 ಆಗುತ್ತೆ ಮತ್ತು 0ಯಲ್ಲಿ ವ್ಯಾಲ್ಯೂ -5 ಆಗುತ್ತೆ. ಮತ್ತು ಫಂಕ್ಷನ್ ಕಂಟಿನ್ಯೂಯಸ್ ಆಗಿದೆ. ಈ ಪಾಯಿಂಟ್ ತಲುಪಲು ಇದು ಇಲ್ಲಿ ಎಲ್ಲೋ ರಿಯಲ್ ಆಕ್ಸಿಸ್ ಅನ್ನು ದಾಟಬೇಕು. ಹಾಗಾದರೆ ಈ ಸನ್ನಿವೇಶದಲ್ಲಿ ಒಂದು ರೂಟ್ ಅಸ್ತಿತ್ವದಲ್ಲಿದೆ ಅಂತ ಇದು ರುಜು ಮಾಡುತ್ತದೆ. ಏಕೆಂದರೆ ಇದು ಇದರ ಚಿಹ್ನೆಯನ್ನು ಬದಲು ಮಾಡುತ್ತಿದೆ. ಹಾಗಾದರೆ f0 -5 ಮತ್ತು f1 3 ಆಗಿದೆ. ಈ ಲೆಕ್ಚರ್ ಅನ್ನು ತಯಾರಿಸಲು ನಾವು ಕೆಲವು ರೆಫರೆನ್ಸ್ಗಳನ್ನು ಉಪಯೋಗಿಸಿದೆವು. ಪಿಸ್ಕುನೋವ್ ಡಿಫರೆನ್ಷಿಯಲ್ ಮತ್ತು ಇಂಟಿಗ್ರಲ್ ಕ್ಯಾಲ್ಕ್ಯುಲಸ್ ವಾಲ್ಯೂಮ್ ಮತ್ತು ಕ್ರೆಶ್ಜಿಗ್ ಅಡ್ವಾನ್ಸ್ಡ್ ಇಂಜಿನಿಯರಿಂಗ್ ಮ್ಯಾಥೆಮ್ಯಾಟಿಕ್ಸ್ ಪುಸ್ತಕಗಳು. ಹಾಗಾದರೆ ಕಂಕ್ಲೂಷನ್ ಮಾಡುವುದಾದರೆ ಇಲ್ಲಿ ನಾವು ರೋಲ್ ಥಿಯಮ್ ಬಗ್ಗೆ ಅಧ್ಯಯನ ಮಾಡಿದ್ದೇವೆ. ಅದು ಹೇಳುವುದೇನೆಂದರೆ ಫಂಕ್ಷನ್ ಕಂಟಿನ್ಯೂಯಸ್ ಮತ್ತು ಡಿಫರೆನ್ಷಿಯೇಬಲ್ ಆಗಿದ್ದು ಎ ಮತ್ತು ಬಿಯಲ್ಲಿ ಒಂದೇ ರೀತಿಯ ವ್ಯಾಲ್ಯೂ ತೆಗೆದುಕೊಳ್ಳುತ್ತಿರುವುದಾದರೆ ಓಪನ್ ಇಂಟರ್ವಲ್ ಎ ಬಿಯಲ್ಲಿ ಎಲ್ಲೋ ಒಂದು ಕಡೆ ಒಂದು ಪಾಯಿಂಟ್ ಸಿ ಇರುತ್ತದೆ, ಅಲ್ಲಿ ಈ ಫಂಕ್ಷನಿನ ಟ್ಯಾಂಜೆಂಟ್ ಎಕ್ಸ್ ಆಕ್ಸಿಸ್ಗೆ ಪ್ಯಾರಲಲ್ ಆಗಿರುತ್ತದೆ. ಇದುವೇ ರೋಲ್ಸ್ ಥಿಯಮ್. ಇದು ಮೀನ್ ವ್ಯಾಲ್ಯೂ ಥಿಯಂನ ಒಂದು ವಿಶೇಷ ಸನ್ನಿವೇಶ ಆಗಿದೆ. ಇದರ ಬಗ್ಗೆ ಮುಂದಿನ ಲೆಕ್ಚರ್ನಲ್ಲಿ ಚರ್ಚಿಸುತ್ತೇವೆ. ಮತ್ತು ಸಮವಾದ ವ್ಯಾಲ್ಯೂ ಇರಬೇಕು ಅನ್ನೋ ಊಹೆಯನ್ನು ತೆಗೆಯಲಾಗುತ್ತದೆ ಮತ್ತು ಆಗ ನಮಗೆ ಹೆಚ್ಚಿನ ಸಾಮಾನ್ಯ ಫಲಿತಾಂಶಗಳು ಸಿಗುತ್ತದೆ ಮತ್ತು ಅದುವೇ ಮೀನ್ ವ್ಯಾಲ್ಯೂ ಥಿಯಮ್. ಇದು ನಮ್ಮ ಮುಂದಿನ ಲೆಕ್ಚರ್ನ ವಿಷಯ. ಹಾಗಾದರೆ ಧನ್ಯವಾದಗಳು.